ನನಗೆ ಅನಿಸ್ತಾ ಇರೋದೇನು ಅಂತಂದರೆ ನಿಜವಾಗ್ಲೂ ಇದೊಂದು ಮ್ಯೂಸಿಯಂ ಮಾಡಿ ಚಿನ್ನದ ಚರಿದಿದ್ರು ಜನ ಇಷ್ಟು ಬರ್ತಿದ್ರೋ ಗೊತ್ತಿಲ್ಲ. ದರ್ಶನ್ ಸರು ಡೆವಿಲ್ ಸಿನಿಮಾದಲ್ಲಿ ಈ ಒಂದು ಚೇರ್ನ ಬಳಕೆ ಮಾಡಿರುವಂಥದ್ದು. ಹಾಗಾಗಿ ಅವರಿಂದ ಇದೊಂದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ. ಇದೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬೋದು ಸದ್ಯಕ್ಕೆ ಸಿನಿಮಾ ಒಂದು ಪ್ರಮೋಷನ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇಲ್ಲಿ ಕೂತ್ಕೊಂಡು ಫೋಟೋ ತೊಗೋಬೇಕು ಅಂತಾರೆ, ಸಾಕಷ್ಟು ಜನ ಬರ್ತಾ ಇರೋವಂಥದ್ದು. ಅದು ಕೂಡ ನಾವು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ಕ್ರೋಲ್ ಮಾಡಿದ್ರೆ ಪ್ರತಿಯೊಂದರಲ್ಲೂ ಕೂಡ ಇದೇ ಈ ಒಂದು ಲೊಕೇಶನ್ ಬರ್ತಾ ಇರೋವಂಥದ್ದು, ಈ ಒಂದು ಚೇರ್ದೇ ಬರ್ತಾ ಇರೋವಂಥದ್ದು. ಆಮೇಲೆ ಗೊತ್ತಾಗಿದೆ ಒಂದಷ್ಟು ಜನಕ್ಕೆ ಇದು ಡೆವಿಲ್ ಸಿನಿಮಾದಲ್ಲಿ ಬಳಕೆ ಆಗಿದೆ ಅಂತ. ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಬಿಗ್ ಬಾಸ್ನ ಒಂದು ದೊಡ್ಡ ಮಟ್ಟದಲ್ಲಿ ಇದೇ ಫಾರ್ ದ ಫಸ್ಟ್ ಟೈಮ್ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡ್ತಿರುವಂಥದ್ದು ಗಿಲ್ಲಿ ನಟ ಅವರು ಕೂಡ ಈ ಒಂದು ಡೆವಿಲ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿರುವಂಥದ್ದು. ಗೊತ್ತಿಲ್ಲ, ಸಿನಿಮಾ ರಿಲೀಸ್ ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಇದೆ ಒಬ್ಬೊಬ್ರದ್ದು ಪಾತ್ರ ಅಂತ. ಬಟ್ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ದರ್ಶನ್ ಸರ್ನ ಈ ಒಂದು ಸಿನಿಮಾ ಸಾರಥಿ ಸಮಯದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು ಅವರು. ಆ ಟೈಮಲ್ಲೂ ಕೂಡ ಅಭಿಮಾನಿಗಳನ್ನ ಕೈ ಬಿಟ್ಟಿರಲಿಲ್ಲ. ಆ್ಯಂಡ್ ಇದೆರಡನೇ ಸರಿ ಅವ್ರಿಗೆ ಒಂದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಆದರೆ ಅಭಿಮಾನಿಗಳು ಹೇಳ್ತಾ ಇರೋದು, ಅವ್ರ ಸೆಲೆಬ್ರಿಟಿಗಳು ಹೇಳ್ತಿರುವಂಥದ್ದು, ನೀವು ಯಾವುದಕ್ಕೂ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ, ನಿಮ್ಮಿಂದ ನಾವಿದ್ದೀವಿ, ನಿಮ್ಮ ಸಿನಿಮಾಗೋಸ್ಕರ ನಾವಿದ್ದೀವಿ, ಯಾರು ಏನು ಮಾತಾಡಿದ್ರು ತಲೆಗೆಡಿಸ್ಕೋಬೇಡಿ, ಸಿನಿಮಾ ಜೊತೆ ನಾವಿದ್ದೀವಿ, ಸಿನಿಮಾ ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತ. ಸೊ ಆ ಒಂದು ವಿಷಯ ಅಂತೂ ದರ್ಶನ್ ಸರ್ ಗೊತ್ತಾಗಿರುತ್ತೆ, ತುಂಬಾ ಖುಷಿಪಟ್ಟಿರ್ತಾರೆ. ಆ್ಯಂಡ್ ನಾವು ಕೂಡ ಕಾಯ್ತಾ ಇದ್ದೀವಿ. ಇದೇ ಒಂದು ಡಿಸೆಂಬರ್ 11ನೇ ತಾರೀಕು ಎಲ್ಲ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ, ಬೇರೆ ಬೇರೆ ರೀತಿ ನೋಡಿ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದು ಬೇಡ. ಸಿನಿಮಾ ಹೇಗೆ ಇದ್ರೂ ಕೂಡ ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಮಾಡಿರ್ತಾರೆ. ಆ್ಯಂಡ್ ಮೇಕಿಂಗ್ ವೈಸ್ ಆಗಿರ್ಬೋದು, ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಒಂದು ಕ್ವಾಲಿಟಿ ಆಗಿರ್ಬೋದು, ಕಂಟೆಂಟ್ ಯಾವ ಥರ ಇದೆ ಅಂತ. ಆ್ಯಂಡ್ ಆದಷ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಗೆಲ್ಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.